ಇದು ಸೌರದಲ್ಲಿ 8 ಗ್ರಹಗಳು ಸೂರ್ಯನ ಸುತ್ತ ತಿರುಗುತ್ತಾ ಇರುತ್ತವೆ. ಅವುಗಳಲ್ಲಿ ಅತಿ ದೊಡ್ಡ ಗ್ರಹ ಗುರುಗ್ರಹ. ಇದನ್ನು ಕ್ರೀಮ್ ಆಫ್ ದ ಪ್ಲಾನೆಟ್ ಎಂದು ಕರೆಯಲಾಗುತ್ತದೆ. ಸೌರದಲ್ಲಿರುವ ಎಲ್ಲಾ ಗ್ರಹಗಳನ್ನು ಸೇರಿಸಿದರೂ ಗುರುಗ್ರಹವು ಅವುಗಳಿಗಿಂತಲೂ ದೊಡ್ಡದಾಗಿದೆ. ಗುರುಗ್ರಹವು ಇಷ್ಟೆಲ್ಲ ದೊಡ್ಡದಾಗಿದ್ದರೂ ನಾವು ಅದರ ಮೇಲೆ ನಿಲ್ಲಲು ಸಾಧ್ಯವಿಲ್ಲ, ಏಕೆಂದರೆ ಇದೊಂದು ಗ್ಯಾಸ್ ಬಾಲ್. ಇದರಲ್ಲಿ ಹೈಡ್ರೋಜನ್, ಹೀಲಿಯಂ, ಮಿಥೇನ್ ಮತ್ತು ಅಮೋನಿಯಂಗಿಂತ ಸಮೃದ್ಧಿಯಾಗಿದೆ. ಗುರುಗ್ರಹದ ಬಲಕ ರೇಖೆಗಳು ಅತ್ಯಂತ ಶಕ್ತಿಯುತವಾಗಿದ್ದು, ಗುರುಗ್ರಹದ ಕಕ್ಷೆಗೆ ಯಾವುದಾದರೂ ಒಂದು ವಸ್ತು ಹೋದರೆ ಇದು ತಕ್ಷಣ ಅದನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತದೆ. ಹೀಗೆ ಇದು ಭೂಮಿ ಕಡೆ ಬರುವ ಆಸ್ಟರಾಯ್ಡ್ಸ್ಗಳನ್ನು ತನ್ನ ಕಡೆಗೆ ಸೆಳೆದುಕೊಂಡು ನಮ್ಮ ಭೂಮಿಗೆ ಆಸ್ಟರಾಯ್ಡ್ಸ್ಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ನಾವು ಗುರುಗ್ರಹದಲ್ಲಿ ಒಂದು ಕೆಂಪು ಪ್ಯಾಚ್ ಅನ್ನು ಕಾಣಬಹುದು. ಇದು ಅಲ್ಲಿ ಉಂಟಾದ ಒಂದು ದೊಡ್ಡ ಸುಂಟರಗಾಳಿ ಎನ್ನಲಾಗುತ್ತದೆ. ಇದು ಹೀಗೆ 400 ವರ್ಷಗಳಿಂದ ಸುತ್ತುತ್ತಾ ಇದೆಯಂತೆ. ನಮ್ಮ ಭೂಮಿಗೆ ಚಂದ್ರ ಹೇಗೆ ಒಬ್ಬನೇ ಉಪಗ್ರಹವು, ಹಾಗೆ ಗುರುಗ್ರಹಕ್ಕೆ 95 ಉಪಗ್ರಹಗಳಿವೆ. ಇವುಗಳಲ್ಲಿ ಒಂದು ಉಪಗ್ರಹವೆಂದರೆ ಯುರೋಪ ಉಪಗ್ರಹ. ಈ ಯುರೋಪ ಉಪಗ್ರಹವು ಪೂರ್ತಿಯಾಗಿ ಮಂಜುಗಡ್ಡೆಗಳಿಂದ ಆವರಿಸಿದ್ದು, ಈ ಮಂಜುಗಡ್ಡೆಗಳ ಕೆಳಗೆ ಸಮುದ್ರವಿದೆಯೋ ಏನೋ ಎಂದು ವಿಜ್ಞಾನಿಗಳು ಸಂಶೋಧನೆಯನ್ನು ನಡೆಸುತ್ತಿದ್ದಾರೆ. ಗುರುಗ್ರಹವು ತನ್ನ ಸುತ್ತ ತಾನು ತಿರುಗಲು, ಅಂದರೆ ಇದರ ಭ್ರಮಣಾವಧಿ 10 ಗಂಟೆಗಳು. ಹಾಗೆ ಇದು ಸೂರ್ಯನ ಸುತ್ತ ತಾನು ತಿರುಗಲು, ಅಂದರೆ ಇದರ ಪರಿಭ್ರಮಣಾವಧಿ 4300 ದಿನಗಳು, ಅನ್ಯಾಯಗಳು. ರಕ್ತ ಪರಿಚಯ ವ್ಯವಸ್ಥೆ ಬಗ್ಗೆ ತಿಳಿದುಕೊಳ್ಳುವ. ನಿಮ್ಮ ಹೃದಯದ ಬಡಿತವನ್ನು ನೀವು ಯಾವತ್ತಾದರೂ ಗಮನಿಸಿದ್ದೀರಾ? ನಾವು ಸ್ವಲ್ಪ ದೂರ ಓಡಿದ ಮೇಲೆ ಅಥವಾ ನಮ್ಮನ್ನು ಯಾರಾದರೂ ಹೆದರಿಸಿದಾಗ ನಮ್ಮ ಹೃದಯದ ಬಡಿತ ಲಪ್ ಲಪ್ ಎಂದು ಬಡಿದುಕೊಳ್ಳುತ್ತದೆ. ನಮ್ಮ ಎದೆಗೂಡಿನ ಸ್ವಲ್ಪ ಎಡಭಾಗದಲ್ಲಿ ನಮ್ಮ ಹೃದಯ ಇರುತ್ತದೆ. 3.5 ಕೋಟಿ ಸಲ ಬಡಿದುಕೊಳ್ಳುತ್ತದೆ. ಹುಟ್ಟಿನಿಂದ ಸಾವಿನವರೆಗೆ ಸತತವಾಗಿ ಬಡಿದುಕೊಳ್ಳುತ್ತದೆ. ನಾವು ಹೃದಯದ ರಚನೆಯನ್ನು ನೋಡುವ. ನಮ್ಮ ಹೃದಯವು ನಮ್ಮ ಮುಷ್ಟಿಯಷ್ಟು ಗಾತ್ರದಲ್ಲಿ ಇರುತ್ತದೆ. ಅದು ಹುಟ್ಟಿನಿಂದ ಸಾವಿನವರೆಗೆ ಸತತವಾಗಿ ಬಡಿದುಕೊಳ್ಳುತ್ತದೆ. ಈ ರಕ್ತವು ಎಲ್ಲಿಗೆ ಹೋಗುತ್ತದೆ ಗೊತ್ತಾ? ಇದು ನೇರವಾಗಿ ಆಕ್ಸಿಜನ್ ಯುಕ್ತ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶ್ವಾಸಕೋಶಕ್ಕೆ ಕಳಿಸುತ್ತದೆ.
ಇದು ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಇದೀಗ ನಾವು ಹೃದಯದ ರಶ್ಮಿಯನ್ನು